ಎಲ್ರಿಗೂ ನಮಸ್ಕಾರ ಸರ್. ಇದು ನಿಮ್ಮ ಪರಿಚಯ ಕೊಡಿ, ಹಂಗೆ ನಮ್ಮ ವೀಕ್ಷಕರಿಗೆ, ಹಂಗೆ ನಿಮ್ಮ ಸ್ನೇಹಿತರು ಎಲ್ಲರಿಗೂ ನಿಮಗೆ ನಿಮ್ಮ ಪರಿಚಯ ಹೇಳಿ ಫಸ್ಟ್ ಅರ್ತ್ ಬಗ್ಗೆ. ಸರ್, ಚಾಮರಾಜನಗರ ತಾಲೂಕು ಬಿ ಮಲೈನ್ಪುರ. ನಾವು ಫಸ್ಟ್ ಅರ್ತ್ ಒಂದು 2 ಇಯರ್ಸಿಂದ ಮಾಡ್ತಾ ಇದೀವಿ ಸರ್. ಹೋದ ಸರಿ ಬಾಳೆಗೆ ಹಾಕಿದ್ದು, ಈ ಸರಿಗೆ ಅರ್ಶನೆಗೆ ಮಾಡ್ತಾ ಇದೀವಿ. ಓಕೆ. ಹೋದ ಸರಿ ಅರ್ಶನೆಗೆ ಮಾಡಿದ್ದು ಸರ್. ಹೋದ ಸರಿ ಚೆನ್ನಾಗಿ ಬಂದಿತ್ತು. ಬಾಳೆ ಎಲ್ಲ ಹೇಗೆ ಬಂದಿತ್ತು ಸರ್ ರಿಸಲ್ಟ್? ಬಾಳೆ ಎಲ್ಲ ಚೆನ್ನಾಗಿ ಬಂದಿತ್ತು. ಓಕೆ ಸರ್, ನಮಸ್ಕಾರ. ನಿಮ್ಮ ಹೆಸರು, ನಿಮ್ಮ ಪರಿಚಯನ ಕೊಡಿ. ಸರ್, ನನ್ನ ಹೆಸರು ಮಲ್ಲೇಶ್ ಗೌಡ ಅಂತ, ಚಾಮರಾಜನಗರ ತಾಲೂಕು ಮುತ್ತಿಗೆ ಗ್ರಾಮದವರು ಸರ್. ನಾನು ಫಸ್ಟ್ ಅರ್ತ್ ಫೌಂಡೇಶನ್ನ ಯೂಟ್ಯೂಬ್ನಲ್ಲಿ ನೋಡಿ ನನಗೆ ಪರಿಚಯ ಆಯಿತು ಸರ್. ಅದಾದಮೇಲೆ ನಾನು 3 ವರ್ಷಗಳಿಂದ ಬಳಸ್ತಾ ಇದ್ದೀನಿ ಸರ್. ಓಕೆ. ಎಲ್ಲ ಬೆಳೆಗಳು ಬಳಸ್ತಾ ಇದ್ದೀನಿ ಸರ್. ನಾನು ಈಗ ಈರುಳ್ಳಿ ಬೆಳೆದಿದ್ದೆ, ಬೀನ್ಸ್ ಬೆಳೆದಿದ್ದೆ, ಮತ್ತೆ ಲಾಸ್ಟ್ ಇಯರ್ ಅರ್ಶಿನೂ ಬೆಳೆದಿದ್ದೆ, ಬಾಳೆ, ನೇಂದ್ರ, ಏಲಕ್ಕಿ ಮತ್ತೆ ನಂಜನಗೂಡು ರಸಬಾಳೆ 3ಕ್ಕೂ ಬೆಳೆಸಿದ್ದೀನಿ. ಮತ್ತೆ ಈಗ ಹೊಸದಾಗಿ ನಾನು ರೇಷ್ಮೆ ಮಾಡ್ತಾ ಇದ್ದೀನಿ. ರೇಷ್ಮೆ ಕಡ್ಡಿಗೂ ಪ್ರಯೋಗ ಮಾಡ್ತಾ ಇದ್ದೀನಿ. ₹1 ಕೆಮಿಕಲ್ ಇಲ್ಲ ಸರ್, ₹1 ಕೆಮಿಕಲ್ ಇಲ್ಲ. ನಮ್ದು ಫಸ್ಟ್ ಅರ್ತ್ ಫೌಂಡೇಶನ್ ಏನ್ ಲಿಕ್ವಿಡ್ ಇದೆ ಅದೊಂದನ್ನೇ ಬಳಸ್ತಾ ಇದ್ದೀನಿ ಸರ್. ಬೇರೆ ಏನೂ ಹಾಕಲ್ಲ? ಬೇರೆ ಏನೂ ಆಗ್ತಾ ಇಲ್ಲ ಸರ್ ಈಗ. ಓಕೆ. ಸೊ ಎಲ್ರಿಗೂ ನಮಸ್ಕಾರ. ಸೊ ಇದು ನೋಡಿ, ನನ್ನ ಹೆಸರು ಕಿರಣ್ ಪ್ರಕಾಶ್ ಅಂತ. ನಾನು ಫಸ್ಟ್ ಅರ್ತ್ 2020ರಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ಇಲ್ಲಿ ನಮ್ಮ ಮೇಗಲ್ಪುರ ಗೊತ್ತಾ? ಮೇಗಲ್ಪುರಲ್ಲಿ ಫಸ್ಟ್ 1 ಎಕರೆ ಮಾಡಿದ್ದು. ಇವತ್ತು 1000 ಎಕರೆ ನಮ್ಮ ಕರ್ನಾಟಕದಲ್ಲಿ 1000 ಜನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಹಂಗೆ ಅವರು ಯೂಟ್ಯೂಬ್ ನೋಡಿ ನಮ್ಮದು ಸ್ಟಾರ್ಟ್ ಮಾಡಿದ್ದು. ನೋಡಿ, ನಮ್ಮದು ಫಸ್ಟು 1 ಬಾಕ್ಸ್ ಕೊಡ್ತೀವಿ ನಾವು. ಇದರಲ್ಲಿ 15 ಬಾಟ್ಲ್ ಇರುತ್ತೆ, ಎಲ್ಲ 100 ml ಎಲ್ಲ ಬೇರೆ ಬೇರೆ ಜೀವಾಣುಗಳು. ಇದು ಗಿಡಕ್ಕೆ ಬೇಕಾಗಿರೋಂಥ ಎಲ್ಲ ಮ್ಯಾಕ್ರೋ ಮೈಕ್ರೋ ನ್ಯೂಟ್ರಿಯೆಂಟ್ಸು ಸಿಗುತ್ತೆ. ಸೊ ನೀವು ₹1 ಕೆಮಿಕಲ್ ಉಪಯೋಗಿಸ್ಬೇಕಾಗಿಲ್ಲ. ಕಬ್ಬು 100 ಟನ್ ಗ್ಯಾರಂಟಿ ಕೊಡ್ತೀನಿ ನಾನು. ನಮ್ಮದು ಕಬ್ಬು ಬೆಳೀತಾ ಇದ್ದೀರಿ, ಅದೆಲ್ಲ ಯೂಟ್ಯೂಬಲ್ಲಿದೆ, ನೋಡ್ಬೋದು. ಬರೀ 20,000 ಖರ್ಚಾಗುತ್ತೆ ನಿಮಗೆ. 10 ವರ್ಷ ಮಾಡ್ಬೋದು. ಇವಾಗ ನೀವು ಮೊದಲನೇ ಕೂಳೆ ಎಷ್ಟು ತೆಗಿತೀರಾ? ಎಷ್ಟು ಟನ್ ಬರುತ್ತೆ? ಈ ಕಡೆ ಎರಡನೇ ಕೂಳೆ, ಸೊ ಮೂರನೇದು ಬಿಡೋದೇ ಇಲ್ಲ ಅಲ್ವಾ? ಸೊ ನಮ್ಮ ಪದ್ಧತಿಲಿ ಮಾಡಿದ್ರೆ 100 ಟನ್ ಪ್ರತಿ ವರ್ಷ 10 ವರ್ಷ ಮಾಡ್ಬೋದು. 10 ವರ್ಷ ನೀವು ಕೂಳೆ ತೆಗಿಯೋ ಹಾಗೆ ಇಲ್ಲ. ಅದನ್ನೇ ಮರಿ ಬಿಟ್ಕೊಂಡು ಹೋಗೋದು. 6 ಅಡಿ ಪಟ, ಲೈನಿಂದ ಲೈನ್ಗೆ 6 ಅಡಿ ಕಂಟಿನ್ಯೂಸ್. 1 ಎಕರೆಗೆ 20,000 ಖರ್ಚಾಗುತ್ತೆ ಅಷ್ಟೇ. ಸೊ ಅದೆಲ್ಲ ನಿಮ್ಗೆ ಯೂಟ್ಯೂಬಲ್ಲಿದೆ. ಸೊ ಬಾಳೆ ಅವರು ಬೆಳೆದಿದ್ದಾರೆ, ನಾವು 11 ಎಕರೆ ಮಾಡಿದ್ದೀರಿ, 1000 ಜನ ಮಾಡ್ತಾಯಿದ್ದಾರೆ. ಯೂಟ್ಯೂಬಲ್ಲಿ ಒಂದು ₹40,000 ಖರ್ಚು ಮಾಡಿದ್ರೆ ನಿಮಗೆ ಒಳ್ಳೆ ಕೆಮಿಕಲ್ಗಿಂತ ಜಾಸ್ತಿ ಇಳುವರಿ ಬರುತ್ತೆ. ಇವಾಗೆಲ್ಲ ಇಲ್ಲಿ 8 kg 10 kgನೇ ಬರ್ತಾ ಇರೋದು. ನಿಮ್ಮ ನಗರ ಫುಲ್ಲು ಏಲಕ್ಕಿ ಬೆಳೆಯೋದೇ ಬಿಟ್ಬಿಟ್ಟಿದ್ದಾರೆ. ಸಿಕ್ಕಾಬಟ್ಟೆ ಬಿಲ್ಟು, ಪನಾಮ, ಸೊ ಎಲ್ಲ ಪಲ್ಟಿ ಅವ್ರದ್ದು 1 ಲಕ್ಷ ಖರ್ಚು ಮಾಡಿದ್ರು 10 kg ಬಂದರೆ ಸಾಕು ಅಂತೀರಿ. ಸೊ ನಮ್ಮದು ಬರೀ 35-40 ಸಾವಿರಲ್ಲಿ ನಿಮಗೆ 12 kg ಮೇಲ್ ಗ್ಯಾರಂಟಿ. ಸೊ ಅದೆಲ್ಲ ವೀಡಿಯೋಗಳಿದೆ. ಸೊ ಇವತ್ತಿನ ದಿನ ಅರ್ಶಿನ ಇವರು ಸೆಣಬು ಹಾಕಿದ್ರು. ಅದಾದಮೇಲೆ ಫಸ್ಟಿಂದ ನಮ್ಮ ಪದ್ಧತಿಯಲ್ಲೇ ಬೆಳೀತಾ ಇದ್ದಾರೆ. ಅರ್ಶಿನ ಬೆಳೆಯೋರು ಯಾರಿದ್ದೀರಾ? ಎಲ್ಲರೂ ಹಾಕಿರೋರು. ಸೊ ನಿಮ್ಮ ಅನುಭವ ಪ್ರಕಾರ 2 ತಿಂಗಳಾಯಿತು, ಹೆಂಗೆ ಕಾಣಿಸ್ತಾ ಇದೆ? ಚೆನ್ನಾಗಿದೆಯಾ? ಪರವಾಗಿಲ್ವಾ? ಇಲ್ಲಿ ಈ ಪ್ಲಾಟಲ್ಲಿ ಯಾರು ನೋಡಿಲ್ಲ ಅಲ್ವಾ? ಸೊ ಇದ್ರ ಬಗ್ಗೆ ಹೇಳ್ತೀನಿ, ಹಂಗೆ ನೋಡ್ಕೊಂಡು ಮಾತಾಡೋಣ. ಸೊ ನೋಡಿ, ಇದು 1 ಡ್ರಮ್ಮಿಗೆ 1 ಬಾಕ್ಸು ₹2,000. ಇದನ್ನು 1 ಡ್ರಮ್ಗೆ ಹಾಕಿ 2 kg ಬೆಲ್ಲ, 2 kg ಕಡಲೆ ಹಿಟ್ಟಾರು ಹಾಕ್ಬೋದು, ಅಕ್ಕಿ ಹಿಟ್ಟಾರು ಹಾಕ್ಬೋದು. ಇವಾಗ ಹೊಸದಾಗೆ ನಾವು ಯಾವ ಹಿಟ್ಟಾರು ಹಾಕ್ಬೋದು ಅಂತ ಹೇಳ್ತಾ ಇದ್ದೀವಿ. ಸೊ ಇದು 5 ದಿನ ಆಗುತ್ತೆ ನೋಡಿ. ಈ ಥರ ನಿಮಗೆ ಜೀವಾಣುಗಳು ಫರ್ಮೆಂಟೇಷನ್ ಆಗುತ್ತೆ. 100% ಇದು ಎಲ್ಲ ನ್ಯಾಚುರಲ್ ಬ್ಯಾಕ್ಟೀರಿಯಾಸು. ಸೊ ಇದು ಭೂಮಿಲಿರೋ ಅಂಥ ಎಲ್ಲ ಗಿಡಕ್ಕೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಕೊಡುತ್ತೆ. ನಿಮಗೆ ಡೆವಲಪ್ಮೆಂಟ್ಗೂ ಇದೆ. ಏನು ರೋಗ ಬಂದ್ರೂ ಈ ಒಂದೇ ಸ್ಪ್ರೇಲೇ ಈ ಜಗತ್ತಲ್ಲಿರೋ ಯಾವುದೇ ರೋಗ ಇದ್ರೂ ಹೋಗುತ್ತೆ, ಗ್ಯಾರಂಟಿ ಕೊಡ್ತೀನಿ. ಅದು ನಿಮ್ಮ ಗಿಡ ನೋಡ್ತಾ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ನಿಮಗೆ ಪನಾಮ ವಿಲ್ಟು, ಬಾಳೆ, ಏಲಕ್ಕಿ ಬೆಳೆಯೋರು ಪನಾಮ ವಿಲ್ಟೂ ಹೋಗಿದೆ ನಮ್ಮದ್ರಲ್ಲಿ. ಇನ್ನೇನು ಎಕ್ಸ್ಟ್ರಾ ಇಲ್ಲ. ಇದೇ ನಿಮ್ಗೆ ಸಿಗೋ ಟೋಕನ್ ಹೋಗುತ್ತೆ, ಪನಾಮನೂ ಹೋಗುತ್ತೆ. ಸೊ ಹಾಗಾಗಿ ಇದು 1 ಎಕರೆಗೆ 1 ಡ್ರಮ್ಮು. ಇದನ್ನು ಮಾಡಿಬಿಟ್ಟು ವೆಂಚುರಿಯಲ್ಲಿ ಬಿಟ್ಬಿಡೋದು. ಸ್ಪ್ರೇ ಮಾಡೋಕ್ಕೆ ಇನ್ನೊಂದು ಡ್ರಮ್ ಮಾಡ್ಕೊಳ್ಳಿ. ಸೊ ಇದೇನೆ ತಿರ್ಗಾ 500 ಲೀಟ್ರ್ ಮಾಡ್ಕೊಂಡು ಸ್ಪ್ರೇ ಮಾಡೋದು. ವೆಂಚುರಿ ಅಂದರೆ 1 ಡ್ರಮ್ ಹಂಗೆ ಡೈರೆಕ್ಟ್ ಆಗಿಬಿಟ್ಟು 500 ಮಾಡ್ಕೊಂಡು ಸ್ಪ್ರೇ ಮಾಡ್ಬೋದು. ಇದನ್ನೇ ಸೇಮ್ ಎಲ್ಲದಕ್ಕೂ ಒಂದೇ. ಇದನ್ನೇ ಬುಡಕ್ಕೆ ಹಾಕೋದು, ಇದನ್ನೇ ಸ್ಪ್ರೇ ಮಾಡೋದು. ಜಗತ್ತಲ್ಲಿರೋ ಎಲ್ಲ ರೋಗಗಳು ಹೋಗುತ್ತೆ. ಜಗತ್ತಲ್ಲಿರೋ ಎಲ್ಲ ಗಿಡಕ್ಕೂ ಒಂದೇ. ಇವಾಗ ಬಾಳೆಗೆ 1 ಬನಾನಾ ಸ್ಪೆಷಲ್ಲು, ಶುಂಠಿಗೆ 1 ಶುಂಠಿ ಸ್ಪೆಷಲ್ಲು, ಆ ಥರ ಬೇರೆ ಬೇರೆ ಇಲ್ಲ. ನಾವು ಎಲ್ಲದಕ್ಕೂ ಪ್ರತಿಯೊಂದು ತೆಂಗಿನ ಮರದಿಂದ ಹಿಡ್ದು ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ತನಕನೂ ಒಂದೇ. ಎಲ್ಲದನ್ನೂ ಬೆಳಿಬೋದು. ಎಲ್ಲ ಹೋಗುತ್ತೆ. ಗಜ್ಜಿ ಇರೋದು ಹೋಗುತ್ತೆ. ಕಂಟ್ರೋಲ್ ಎಲ್ಲ 100% ಕ್ಲಿಯರ್ ಆಗುತ್ತೆ. ಬಟ್ ಎಲ್ಲ ನಮ್ಮ ಪದ್ಧತಿಯಿಂದ ಮಾಡಬೇಕು. ಹೊಸದಾಗಿ ಮಾಡೋರು ಫಸ್ಟಿಂದ ಸೆಣಬು ಹಾಕಬೇಕು. ಅಡಿಕೆ
ಇವಾಗ ಏನಾಗಿದೆ, ಭೂಮಿಲಿ ಸಾವಯವ ಇಂಗಾಲ ಅಂತ ಇರುತ್ತೆ. ಆ ಸಾವಯವ ಇಂಗಾಲ ಏನಾಗಿದೆ, ಕಮ್ಮಿ ಆಗೋಗಿದೆ. 5% ಇತ್ತು ಮುಂಚೆ ನಮ್ಮ ತಾತನ ಕಾಲದಲ್ಲಿ, ಇವತ್ತು 0.5% ಇಲ್ಲ, 0.3, 0.4, 0.5 ಬಂದಿದೆ, 1%ಗಿಂತ ಅರ್ಧ. ಸೊ ಅದು ಈ ಸಾವಯವ ಇಂಗಾಲ ಜಾಸ್ತಿ ಮಾಡ್ಕೊಳೋಕ್ಕೆ ನಾವು ಹಸಿರೆಲೆ ಗೊಬ್ಬರ ಮಾಡಲೇಬೇಕು. ಸೆಣಬು 25 kg ಒಂದು ಎಕರೆಗೆ ಹಾಕಿ 50 ದಿನ ಚೆನ್ನಾಗಿ ನೀರು ಕೊಟ್ಟರೆ 5 ಅಡಿ 6 ಅಡಿ ಬೆಳೆಯುತ್ತೆ. ಸೊ ಅದಾದಮೇಲೆ ರೋಟೋವೇಟ್ರ್ ಓಡಿಸ್ಬಿಟ್ರೆ, ನೀವು ಕೆಮಿಕಲ್ಗಿಂತ ಚಾಲೆಂಜ್ ಮಾಡ್ತೀನಿ, ಯಾವ ಬೆಳೆಯಾರು ಹಾಕಿ ಫಸ್ಟ್ ಕ್ಲಾಸಾಗಿ ಬರುತ್ತೆ ಆ ಥರ. ಬನ್ನಿ ಇವಾಗ ಇದು ಗಿಡ ನೋಡ್ಕೊಂಡು ಅದೆಲ್ಲ ಬೇರೆದ್ರಲ್ಲಿ, ನಮ್ದ್ರಲ್ಲಿ ಇಮಿಡಿಯೇಟ್ ಕಿಕ್ 90 ಹೊಡೆದು 15 ದಿನದಲ್ಲಿ ಗ್ಯಾರಂಟಿ ಕೊಡ್ತೀನಿ ನಿಮ್ಗೆ. ಇಮಿಡಿಯೇಟ್ ಹಾಕೋದು. ಅದೇ ನೋಡಿದೆ ಅಲ್ಲಿ ಕೊನೆತ್ತಾನೆ ಅದ ಅಲ್ಲಲ್ಲ, ಇಲ್ಲಿ ನೋಡ್ತಾ ಇದ್ದೆ. ಇರ್ಲಿ, ಇಮಿಡಿಯೇಟ್ ನೀವು ಸ್ಟಾರ್ಟ್ ಮಾಡ್ಬೇಕು. ವೆಂಚರ್ ಇಲ್ಲಿ ಬಿಟ್ಟು ಸ್ಪ್ರೇ ಮಾಡ್ಬಿಡಿ. ಕೆಂಪೆ ಸೆಣಬು ಬಿತ್ತಿದೆ ನೀವು ಇದನ್ನ ಮಾಡಿದ್ರೆ ಅಷ್ಟು ಎಫೆಕ್ಟಿವ್ ಆಗಲ್ಲ. ಫಸ್ಟಿಂದ ಮಾಡೋರು ನಿಮಗೆ ಕೆಮಿಕಲ್ಗಿಂತ ಜಾಸ್ತಿ ಇಳುವರಿ ಬರುತ್ತೆ ಯಾವಾಗ ಫಸ್ಟಿಂದ ಸೆಣಬಾಕ್ ಮಾಡಿದ್ರೆ. ಇಮಿಡಿಯೇಟ್ ನಿಮ್ಮ ಚೇಂಜಸ್ಗೆ ನಿಮಗೆ ಚೇಂಜ್ ಅಂತೂ ಆಗುತ್ತೆ, ಬಟ್ ನಾವು ಹೇಳೋಷ್ಟು ಎಫೆಕ್ಟ್ ಇವಾಗ ಈ ತೋಟಕ್ಕೂ ಪಕ್ಕದ ತೋಟಕ್ಕೂ ಇವಾಗ ಇವ್ರು ಫಸ್ಟಿಂದ ಮಾಡ್ತಾ ಇದ್ದಾರೆ, ಇವ್ರಿಗೆ ಬರೋಷ್ಟು ನಿಮ್ಮ ಕೆಮಿಕಲ್ಗಿಂತ ಜಾಸ್ತಿ ಬರುತ್ತೆ, ಇದು ಗ್ಯಾರಂಟಿ ಕೊಡ್ತೀನಿ ಇಳುವರಿ. ಸೊ ಸಡನ್ನಾಗಿ ಮಾಡಿದವ್ರಿಗೆ ಅಷ್ಟು ಬರದೇ ಇರ್ಬೋದು, ಇರೋದಕ್ಕಿಂತ ಬೆಟರ್ ಅಂತ ಆಗುತ್ತೆ. ನಿಮ್ಗೆ 15 ದಿನದಲ್ಲಿ ಗಿಡ ಚೇಂಜ್ ಆಗುತ್ತೆ, ಬಟ್ ನಾನು ಹೇಳೋಷ್ಟು ಇಳುವರಿ ಬರಬೇಕಂದ್ರೆ ಫಸ್ಟಿಂದ ಮಾಡಬೇಕು. ಒಂದು ಬಾಟ್ಲ್, ಒಂದು ಬುಡಕ್ಕೆ ಹಾಕೋದು, ಒಂದು ಸ್ಪ್ರೇ ಮಾಡೋದು, 2 ಬಾಕ್ಸ್ ತೊಗೊಬೇಕು. 15 ಜೀವಾಣುಗಳು ಇರ್ತವೆ. 15 ಜೀವಾಣುಗಳು ಒಂದು ಡ್ರಮ್ಗೆ ಪೂರ್ತಿ 15 ಜೀವಾಣುಗಳು ಇದಕ್ಕೆ 2000, 2 ಬಾಕ್ಸ್ ತೊಗೊಂಡ್ರೆ 4000. 15 ದಿನಕ್ಕೆ ಒಂದ್ಸತಿ ಹಾಕಿದ್ರೆ ಇಮಿಡಿಯೇಟ್ ರಿಸಲ್ಟ್. ಸರ್ ಕಬ್ಬಿನವ್ರಿಗೆ ಇದು ಗೊಣ್ಣೆ ಹುಳು ಇದೆಯಲ್ಲ ಸರ್, ಗೊಣ್ಣೆ ಹುಳುಗೆ ಬೇರೆ ತರಬೇಕಲ್ಲ ನಾವು. ಗೊಣ್ಣೆ ಹುಳು ಏನು ಬೇಡ, ಇದ್ರಲ್ಲೇ ಆಗುತ್ತೆ. ಗೊಣ್ಣೆ ಹುಳನ್ನು ತುಂಬಾ ಕಂಟ್ರೋಲ್ ಮಾಡುತ್ತೆ. ಇವತ್ತು ನಾಡಿ ಮಾಡ್ತಾರೆ. ಬಾಳೆಗೆ ಹಾಕಿ ಸೆಣಬ್ ಹಾಕಿದ್ರೆ ಸೆಣಬ್ ಹಾಕಿಲ್ಲ. ಮುಂಚೆ ಏನ್ ಬೆಳೆದಿದ್ರಿ? ಅರ್ಶನ, ಅದಕ್ಕೆ ಮುಂಚೆ ಮಾಮೂಲಿ ಬಾಳೆ ತರಕಾರಿಗಳು ಬೆಳೆದಿದ್ರೆ ಅಲ್ಲಿ ಅಲ್ಲ, ಜಾಸ್ತಿ ಕೆಮಿಕಲ್ ಹಾಕಿ ಭೂಮಿ ಹಾಳಾಗಿದ್ಯಾ ಏನು ಅಂತ. ಅಲ್ಲ ಇವಾಗ 10 ವರ್ಷದಿಂದ ನಾನು ಬೋರ್ ಮಾಡಿದ್ರೆ ಹೌದಾ, ಮಾಡಿ ಇಮಿಡಿಯೇಟ್ ಮಾಡಿ ನಾಟಿ ಮಾಡಿ ಡ್ರಿಪ್ಪ ಒಂದು ಡೋಸ್ ಕೊಡಿ. ನಾನು ಯೂಟ್ಯೂಬಲ್ಲಿ ನೋಡಿ ಕಬ್ಬು 100 ಟನ್ ಗ್ಯಾರಂಟಿ ಪ್ರತಿ ವರ್ಷ. 7ನೇ ಕೂಳೆ 100 ಟನ್ ಬಂದಿದೆ ಇಲ್ಲೇ ನಮ್ಮ ಪಾಂಡವಪುರ. ಆರಡಿ ಇದ್ರೆ ನಿಮಗೆ ದಪ್ಪ ಆಗುತ್ತೆ, ನೀವು ಆರಡಿ ಮಾಡಿ ಗ್ಯಾರಂಟಿ ಕೊಡ್ತೀನಿ. ಗ್ಯಾರಂಟಿ ಆರಡಿ ಸಾಲಿ ಪಡಿ ಬಂದ್ರೆ ಅದೇ ತೂಕ ಮೇಲೆ 45 ದಿನ ಅದನ್ನ ನೀವೇನ್ ಮಾಡ್ಬೇಕು, 45 ದಿನದವರೆಗೂ ಅದನ್ನ ತೇವಾಂಶ ಕಾಪಾಡಬೇಕು. ದಿನಕ್ಕೆ 1 ಅಥವಾ 2 ಬಿಂದಿಗೆ ನೀರು ಹಾಕ್ತಾ ತೇವಾಂಶ ಕಾಪಾಡಿದ್ರೆ ನೀವು 3 ಟ್ರ್ಯಾಕ್ಟ್ರು 30 ಟ್ರ್ಯಾಕ್ಟರ್ ಸಮ ಆಯ್ತದೆ. ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅದೇನಾಯ್ತು, ಪೌಡ್ರ್ ಥರ ಆಗೋಯ್ತೆ. ಆಮೇಲೆ ಗೊಣ್ಣೆ ಹುಳು ಇರುತ್ತಲ್ಲ, ಗೊಣ್ಣೆ ಹುಳುವೆಲ್ಲ ನಾಶ ಆಯ್ತದೆ. ಅದು ಆಗದೆ ಇರೋರು ನಾವು ಇವಾಗ ಕಾಂಪೋಸ್ಟ್, ಸ್ಪೆಷಲ್ ಕಾಂಪೋಸ್ಟ್ ಅಂತಾನು ಮಾಡಿದ್ದೀರಿ. ಮೂಟೆ 30 kg ಮೂಟೆ ಮಾಡಿದ್ದೀರಿ, ಅದನ್ನು ಡೈರೆಕ್ಟಾಗಿ ಹಾಕ್ಬೋದು. ಅದನ್ನು ಇವಾಗ ಯಾರು ಗೊಬ್ಬರ ಮಾಡೋಕ್ಕಾಗಲ್ಲ, ಇವಾಗ ಗೊಬ್ಬರನೂ ಕರೆಕ್ಟಾಗಿ ಸಿಗ್ತಾ ಇಲ್ಲ, ಆಮೇಲೆ ಗೊಬ್ಬರನೂ ಕಾಸ್ಟ್ಲಿ ಜಾಸ್ತಿ. ಸೊ ಅದ್ರ ಬದಲು ನಾವೇನು ಮಾಡಿದ್ದೀರಿ, ಒಂದು ಎಕರೆಗೆ ಒಂದು 15,000 ಕಾಂಪೋಸ್ಟ್ ತೊಗೊಂಬಿಟ್ರೆ ಮೂಟೆ ರೆಡಿಮೇಡ್ ಬರುತ್ತೆ, ಪ್ಯೂರ್ ಕಾರ್ಬನ್ನು. ಸೊ ಯಾರು ದನದ ಗೊಬ್ಬರ ಹಾಕೋಕ್ಕಾಗಲ್ಲ, ಸಿಗಲ್ಲ, ಅವರು ಅದನ್ನು ಉಪಯೋಗಿಸ್ಬೋದು. ಒಂದು 15,000 ಆಗುತ್ತೆ ಎಕರೆಗೆ. ಅದು ಒಂದು 30 kg ಚೀಲಾಗೆ 720 ರೂಪಾಯಿ. ಅದು ಪ್ಯೂರ್ ಗೊಬ್ಬರ. ನೀವು 100 kg ಹಾಕೋದು ಅಲ್ಲ, 10 kg ಹಾಕೋದು ಒಂದೇ, ಇದು 1 kg ಹಾಕೋದು ಒಂದು. ಅದೆಲ್ಲ ಇದೆ, ತೋರಿಸ್ತೀನಿ ನಿಮಗೆ. ಈಗ ಗಿಡ ನೋಡ್ಕೊಂಡು ಹೋಗೋಣ. ಬಿತ್ತಿ ಆ ಲಿಕ್ವಿಡ್ ಮಾಡಿ ಪೌಡ್ರ್ ಥರ ಮಾಡಿದ್ಮೇಲೆ ಗೊಬ್ಬರ ಹಾಕಿ, ಆಮೇಲೆ ನೀವು ಇವ್ರ ಲಿಕ್ವಿಡ್ನ ತಿಂಗಳಿಗೊಂದು ಕೊಡ್ತಾ ಹೋದ್ರೆ, ಸ್ಪ್ರೇ ಮಾಡ್ತಾ ಇದ್ರೆ, ನೀವು ಏನು ಮಾಡಿದ್ರಿ, ಯಾವ ಕೆಮಿಕಲ್ ಹಾಕ್ತೀರಿ ಅದ್ಭುತ ಬರ್ತದೆ. ಔಷಧಿನೂ ಬೇಕು. ಆಮೇಲೆ ಇದು 2 ಕೆಲಸ ಮಾಡುತ್ತೆ. ಔಷಧಿ ಕೆಲಸ ಮಾಡುತ್ತೆ, ಗೊಬ್ಬರವಾಗಿ ಕೆಲಸ ಮಾಡಿದ್ವಲ್ಲ. ಇದು ಬೆಳಿಗ್ಗೆ ಬಂದಿದ್ರೆ ಇನ್ನೂ ಚೆನ್ನಾಗಿ ಕಾಣೋದು. ಮಧ್ಯಾಹ್ನ ಆಯ್ತಲ್ಲ, ಅಲ್ಲ ನಿಮ್ಮ ರೈತರಿಗೆ ಗೊತ್ತಾಗ್ಬಿಡೋದು ಬಿಡಿ ನೋಡಿದ ತಕ್ಷಣ. First Earth.